28ನೇ ಪ್ರಶ್ನೆಯನ್ನು ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಕೋನ್ ಎಒಬಿ ಎಷ್ಟಿದೆ? 60 ಡಿಗ್ರಿ ಆದರೆ ವೃತ್ತ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ವರ್ಗಮೂಲ 3. ಸೊ ಇಲ್ಲಿ ವರ್ಗಮೂಲ 3 ಅಂತ ಬಂದ್ರೆ ನಾವೇನ್ ಮಾಡ್ಬೇಕು? ಅದರ ಬದಲು 1.73 ಅಂತ ಕೂಡ ತಗೊಳ್ಬಹುದು. ಸೊ ನೋಡಿ, ಇಲ್ಲಿ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತ ಖಂಡ ಗೊತ್ತಿದೆ ಅಲ್ವಾ ನಿಮ್ಗೆ? ಸೊ ಇಲ್ಲಿ ಈ ಎಒ ಪಿ ಇದು ಹೋಲ್ ಏನಾಗತ್ತೆ? ತ್ರಿಜ್ಯಾಂತರ ಖಂಡ. ಸೊ ಇಲ್ಲಿ ಎ ಪಿ ಬಿ ಅಷ್ಟೇ ಏನಾಯ್ತು? ವೃತ್ತ ಖಂಡ ಆಯ್ತು. ಸೊ ನಾವೀಗ ಈ ಎ ಪಿ ಬಿ ಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ವೃತ್ತ ಖಂಡದ ವಿಸ್ತೀರ್ಣ, ನಮ್ಗೆ ವೃತ್ತ ಖಂಡದ ವಿಸ್ತೀರ್ಣ ಬೇಕು ಅಂದ್ರೆ ಈ ಒಂದು ಎಒ ಬಿ ಪಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದಾಗ ನಮ್ಗೆ ಏನ್ ಸಿಗ್ತಾ ಇರುತ್ತೆ? ವೃತ್ತ ಖಂಡದ ವಿಸ್ತೀರ್ಣ ಸಿಗತ್ತೆ. ಸೊ ಏನು ಹಾಗಾದ್ರೆ ಈ ಒಂದು ವೃತ್ತ ಖಂಡದ ವಿಸ್ತೀರ್ಣ ಬರೋಬ್ಬರಿ ಏನಾಗುತ್ತೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಸೊ ಹಾಗಾದ್ರೆ ನಾನಿಲ್ಲಿ ಏನ್ ಬರೀತೇನೆ? ವೃತ್ತ ಖಂಡದ ವಿಸ್ತೀರ್ಣ ಬರೋಬ್ಬರಿ ಏನು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಯಾವುದು? ಎಒಬಿ. ತ್ರಿಭುಜ ಎಒಬಿ ಯ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ಅಲ್ವಾ? ಸೊ ಈಗ ಏನ್ ಮಾಡೋಣ? ತ್ರಿಭುಜದ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ನಿಮ್ಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಗೊತ್ತಿದೆ. ಏನ್ ಹೇಳತ್ತೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ? ಥೀಟಾ ಭಾಗಿಲೆ 360 ಗುಣಿಸು ಪೈ ಆರ್ ಸ್ಕ್ವೇರ್ ಅಲ್ವಾ? ಸೊ ಹಾಗಾದ್ರೆ ಇದನ್ನ ಸಪರೇಟ್ ಆಗಿ ತಗೊಳ್ತೇನೆ, ಆಮೇಲೆ ಏನ್ ಮಾಡ್ತೀನಿ? ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಫಸ್ಟ್ ಏನ್ ಮಾಡೋಣ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬರೋಬ್ಬರಿ ಏನು? ಥೀಟಾ ಭಾಗಿಲೆ 360 ಡಿಗ್ರಿ ಗುಣಿಸು 22/7 ಗುಣಿಸು ಆರ್ ಸ್ಕ್ವೇರ್. ಸೊ ಇಲ್ಲಿ ಆರ್ ಎಷ್ಟಿದೆ? 21 ಗುಣಿಸು 21 ಅಲ್ವಾ? ಸೊ ಇಲ್ಲಿ ಥೀಟಾ ಎಷ್ಟಿದೆ? 60 ಡಿಗ್ರಿ ಭಾಗಿಲೆ 360 ಗುಣಿಸು ಏನಾಯ್ತು? 22/7 ಗುಣಿಸು 21 ಗುಣಿಸು 21. ಸೊ ಇದೇನಾಯ್ತು? 0ಗೆ 0 ಹೋಯ್ತು. 6 1 6, 6 36, 2 3 6, 2 1 2 1. ಸೊ 3 1 3, 3 7 21, 7 1 7, 7 1 7. ಸೊ ಎಷ್ಟಾಯ್ತು? 11 ಗುಣಿಸು 21 ಅಲ್ವಾ? ಸೊ 21 ಗುಣಿಸು 11 ಆದಾಗ ಎಷ್ಟಾಯ್ತು? 11 1 11, 11 2 22, 23. ಸೊ ಎಷ್ಟು ಬಂತು ನಮ್ಗೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂತು? 231 ಸೆಂಟಿಮೀಟರ್ ಸ್ಕ್ವೇರ್ ಬಂತು ಅಲ್ವಾ? ಸೊ ನಮ್ಗೀಗ ಏನ್ ಬೇಕು? ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ನಾವೇನ್ ಮಾಡ್ಬೇಕು? ತ್ರಿಭುಜದ ವಿಸ್ತೀರ್ಣವನ್ನ ಮೈನಸ್ ಮಾಡ್ಬೇಕು ಅಲ್ವಾ? ಸೊ ಹಾಗಾದ್ರೆ ನಾವೀಗ ಏನ್ ಮಾಡೋಣ? ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ನೆಕ್ಸ್ಟ್ ಪೇಜ್ ಅಂತ ತಗೊಳ್ತೇನೆ. ಸೊ ಇನ್ನೊಮ್ಮೆ ಚಿತ್ರವನ್ನ ಡ್ರಾ ಮಾಡ್ತೇನೆ. ನೋಡಿ, ಇಲ್ಲಿ ಎ ಪಿ ಬಿ ಅಲ್ವಾ? ಸೊ ಎ ಪಿ ಬಿ ಇಲ್ಲಿ ತ್ರಿಜ್ಯ ಎಷ್ಟಿದೆ? 21 ಇದೆ. ಸೊ ಇಲ್ಲಿ 60 ಡಿಗ್ರಿ ಇದೆ. ಸೊ ನೋಡಿ, ತ್ರಿಭುಜದ ವಿಸ್ತೀರ್ಣ. ಸೊ ಸೂತ್ರ ಏನು? ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನ ಹೇಳ್ತೀರಾ? ಸೊ ಏನ್ ಹೇಳುತ್ತೆ? ಹಾಫ್ ಇಂಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಂತ ಹೇಳತ್ತೆ ಅಲ್ವಾ? ಸೊ ನೋಡಿ, ಇಲ್ಲಿ ನೋಡಿ ಈ ಒಂದು ತ್ರಿಭುಜವನ್ನ ಗಮನಿಸಿ. ಸೊ ಇಲ್ಲಿ ಎಒ ಮತ್ತು ಒಬಿಗಳು ಏನಾಯ್ತು? ಎಒ ಮತ್ತು ಒಬಿ ಇದು ಎರಡು ಈಕ್ವಲ್ ಅಲ್ವಾ? ಯಾಕಂದ್ರೆ ಎಒ ಮತ್ತು ಒಬಿಗಳು ಏನಾಯ್ತು? ಈ ಒಂದು ವೃತ್ತದ ತ್ರಿಜ್ಯಗಳು. ಸೊ ಹಾಗಾದ್ರೆ ಎಒ ಬಾಹು ಏನಾಗುತ್ತೆ?
OB ಬಾಹುಗೆ ಸಮನಾಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ AO ಬಾಹು OB ಬಾಹುಗೆ ಸಮನಾದ್ರೆ ಈ ಅಭಿಮುಖ ಕೋನಗಳು ಏನಾಗಿರುತ್ತೆ, ಸಮನಾಗಿರುತ್ತೆ ಅಲ್ವಾ. ಸೊ ಹಾಗಾದ್ರೆ ಕೋನ A ಬರಬ್ಬರಿ ಕೋನ B ಆಗಿರುತ್ತೆ. ಸೊ ಇಲ್ಲಿ ಕೋನ A ಏನಾಗುತ್ತೆ, ಕೋನ B ಗೆ ಸಮನಾಗುತ್ತೆ ಅಂತ ಗೊತ್ತಾಯ್ತು. ಸೊ ಇಲ್ಲಿ ಆಲ್ರೆಡಿ ಏನ್ ಕೊಟ್ಬಿಟ್ಟಿದ್ದಾರೆ, ಕೋನ O ಅನ್ನ ಕೊಟ್ಟಿದ್ದಾರೆ. ಎಷ್ಟು, 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮ್ಗೆ ಏನ್ ಗೊತ್ತು, ಒಳ ಕೋನಗಳ ಮೊತ್ತ ಗೊತ್ತು. ಏನು, A ಅದಿ ಕೋನ B ಅದಿ ಕೋನ ಬಿ ಏನ್ ಹೇಳತ್ತೆ, 180 ಡಿಗ್ರಿ ಅಂತ ಹೇಳತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋನ O 60 ಆದ್ರೆ ಉಳಿದಿರೋದು ಎಷ್ಟಾಯ್ತು, 120 ಡಿಗ್ರಿ ಅಲ್ವಾ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕೋನ A ಮತ್ತು ಕೋನ B ಗಳು ಸಮನಾಗಿರುತ್ತೆ ಅಂತ ಹೇಳಿದ್ವಿ, ಸಮ ಬಾಹು ತ್ರಿಭುಜ. ಸೊ ಹಾಗಾದ್ರೆ ಕೋನ A ಕೂಡ 60 ಡಿಗ್ರಿ ಆಯ್ತು, ಕೋನ B ಕೂಡ ಎಷ್ಟಾಯ್ತು, 60 ಡಿಗ್ರಿ ಆಯ್ತು. ಸೊ ಹಾಗಾದ್ರೆ ಈ ಒಂದು ತ್ರಿಭುಜ ಏನಾಯ್ತು, ಸಮಬಾಹು ತ್ರಿಭುಜಗಳಂತಾಯ್ತು. ಎಲ್ಲ ಬಾಹುಗಳು ಏನಾಗಿದೆ, ಸಮವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ ಒಂದು ತ್ರಿಭುಜಗಳು ಸಮಬಾಹು ತ್ರಿಭುಜಗಳಾದ್ರೆ ಎಲ್ಲ ಬಾಹುಗಳ ಅಳತೆ ಏನಾಗಿರುತ್ತೆ ಹೇಳಿ, ಸಮನಾಗಿರುತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಾನೇನ್ ಬರಿಬಹುದು, ಕೋನ AB ಸೈಡು, AC ಸೈಡು ಮತ್ತು BC ಸೈಡ್ಗಳು ಏನಾಯ್ತು, ಸಮನಾದ ಅಳತೆಯನ್ನ ಹೊಂದಿರುತ್ತೆ. ಹಾಗಾದ್ರೆ AB ಅನ್ನ A ಅಂತ ತಗೊಳ್ತೀನಿ, AC ಅನ್ನು ಕೂಡ A ಅಂತ ತಗೊಳ್ತೇನೆ, BC ಅನ್ನು ಕೂಡ A ಅಂತ ತಗೊಳ್ತೇನೆ. ಸೊ ಇದನ್ನ ಏನ್ ಮಾಡ್ತೇನೆ, ಇಲ್ಲಿ ಒಂದು ರಚನೆಯನ್ನ ಮಾಡ್ಕೊಂಡಾಗ ಸೊ ಇದು ಏನಾಯ್ತು, ಎಕ್ಸಾಕ್ಟ್ ಆಗಿ ಹಾಫ್ ಆಗುತ್ತೆ. ಇದು ಸಮಬಾಹು ತ್ರಿಭುಜಗಳಲ್ವಾ. ಸೊ ಹಾಗಾದ್ರೆ ಇದೇನಾಗತ್ತೆ, ಇದನ್ನ D ಅಂತ ಗುರುತಿಸ್ಕೊಂಡ್ರೆ BD ಯ ಉದ್ದ ಏನಾಯ್ತು, A/2, DC ಯ ಉದ್ದ ಏನಾಯ್ತು, A/2 ಅಂತ ಆಯ್ತು ಅಲ್ವಾ. ಸೊ ಇಲ್ಲಿ ಈ ಒಂದು BC ಅನ್ನ ಅರ್ಧಿಸಿದ್ದೇನೆ. ಸೊ ಇದನ್ನ ಅರ್ಧಿಸಿದಾಗ ಇಲ್ಲಿ ಏನಾಗುತ್ತೆ, 90 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಸೊ ಇದು 90 ಡಿಗ್ರಿ ಕೋನವನ್ನ ಉಂಟು ಮಾಡಿದ್ರೆ ಇದು ಒಂದು ಲಂಬಕೋನ ತ್ರಿಭುಜ ಆಗುತ್ತೆ ಅಲ್ವಾ. ಸೊ ADB ಅನ್ನೋದೇನಾಯ್ತು, ಒಂದು ಲಂಬಕೋನ ತ್ರಿಭುಜ ಆಯ್ತು. ಸೊ ಇದು ಲಂಬಕೋನ ತ್ರಿಭುಜ ಆದ್ರೆ ಸೊ ನಮ್ಗೇನ್ ಗೊತ್ತಿದೆ, ಪೈಥಾಗೋರಸ್ ಥಿಯರಂ ಗೊತ್ತಿದೆ. ಏನ್ ಹೇಳತ್ತೆ ಪೈಥಾಗೋರಸ್ ಥಿಯರಂ, ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳಿಗೆ ಸಮನಾಗಿರುತ್ತೆ ಅಂತ ಹೇಳತ್ತೆ. ಸೊ ಹಾಗಾದ್ರೆ ಇಲ್ಲಿ AD ಅನ್ನ ಏನ್ ತಗೊಳ್ಳೋಣ ನಾವು, AD ಅನ್ನ H ಅಂತ ತಗೊಳ್ಳೋಣ, ಹೈಟ್ ಅಲ್ವಾ. ಸೊ ಎತ್ತರ. ಸೊ AD ಅನ್ನ H ಅಂತ ತಗೊಂಡ್ರೆ ಇಲ್ಲಿ AB ಏನಾಗತ್ತೆ, A ಆಗತ್ತೆ, ABD ಏನಾಗತ್ತೆ, A/2 ಆಗತ್ತೆ. ಸೊ ಏನಾಯ್ತು ಇಲ್ಲಿ APA ಆದ್ರೆ AD ಏನಾಯ್ತು, H ಆಯ್ತು. ಸೊ ಅದೇ ರೀತಿ BD ಏನಾಗತ್ತೆ, A/2 ಆಗತ್ತೆ. ಸೊ ನಮ್ಗೆ ತ್ರಿಭುಜ ADB ಅನ್ನ ಗಮನಿಸಿದ್ರೆ ಪೈಥಾಗೋರಸ್ ನಿಯಮದ ಪ್ರಕಾರ ಏನಾಯ್ತು, A² ಬರಬ್ಬರಿ H² ಅದಿ A/2 ಹೋಲ್ ಸ್ಕ್ವೇರ್ ಆಯ್ತು. ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ A² ಬರಬ್ಬರಿ ಏನ್ ಬರಿಬಹುದು, H² ಪ್ಲಸ್ A²/4 ಅಂತ ಬರಿಬಹುದು. ಸೊ ಈಗ ಇದೇನಾಗತ್ತೆ, H² ಬರಬ್ಬರಿ ಏನಾಯ್ತು, A² ಮೈನಸ್ A²/4. ಸೊ ಇದೇನಾಯ್ತು ಇಲ್ಲಿ H², ಸೊ ಇಂಪ್ಲೈಸ್ H² ಇಸ್ ಈಕ್ವಲ್ ಟು ಏನಾಯ್ತು, ಇದು 4 A² ಮೈನಸ್ A² ಅಂದ್ರೆ ಏನಾಯ್ತು, 3 A²/4 ಬಂತು. ಸೊ H ಇಸ್ ಈಕ್ವಲ್ ಟು ಏನಾಯ್ತು, √3/2A ಆಗತ್ತೆ. ಸೊ ಇದೇನಾಯ್ತು, ಹೆಚ್ಚಿನ ಸೈಡಿನ ಒಂದು ವ್ಯಾಲ್ಯೂ ನಮ್ಗೆ ಏನು, √3/2A ಆಯ್ತು. ಸೊ ಹಾಗಾದ್ರೆ ಇಲ್ಲಿ H ಏನ್ ಸಿಕ್ತು, √3/2A. ಅದೇ ರೀತಿ ಬೇಸ್ ಅಂದ್ರೆ ಯಾವುದು, ಬೇಸ್ ಯಾವುದು, ಈ ಒಂದು ತ್ರಿಭುಜಕ್ಕೆ ಪಾದ ಯಾವ್ದಾಯ್ತು, BC ಆಯ್ತಲ್ವಾ. ಸೊ BC ಎಷ್ಟು ತಗೊಂಡಿದ್ದೇವೆ ನಾವು, ಸೈಡ್ ಅಲ್ವಾ. BC ಬಾಹುವಿನ ಅಳತೆ ಎಷ್ಟು ಹೇಳ್ತಾ ಇದೀವಿ, A ಅಂತ ಹೇಳ್ತಾ ಇದೀವಿ. ಸೊ ಹಾಗಾದ್ರೆ ಬೇಸ್ ಎಷ್ಟಾಯ್ತು, A ಆಯ್ತು. ಸೊ ಇದೇನಾಯ್ತು, ಎತ್ತರ ಆಯ್ತು. ಹಾಗಾದ್ರೆ ನಮಗೆ ತ್ರಿಭುಜದ ವಿಸ್ತೀರ್ಣ ಏನಾಯ್ತು, ಅರ್ಧ ಗುಣಿಸು ಪಾದ ಎಷ್ಟಿದೆ, A ಗುಣಿಸು H ಅಂದ್ರೆ ಹೈಟ್ ಎಷ್ಟಾಗ್ತಾ ಇದೆ, ಎತ್ತರ ಎಷ್ಟಾಗ್ತಾ ಇದೆ, √3/2A. ಸೊ ಇದೇನಾಯ್ತು, 1/4 ಇಲ್ಲಿ √3/4 ಗುಣಿಸು A² ಆಯ್ತು. ಸೊ ಇಲ್ಲಿ A ಅನ್ನೋದೇನಾಯ್ತು, ಬಾಹು ಆಯ್ತು ಅಲ್ವಾ. ಸೊ ಹಾಗಾದ್ರೆ ಈ ಒಂದು
ತ್ರಿಜ್ಯಾಂತರ ಖಂಡದಲ್ಲಿ ಇಲ್ಲಿ ತ್ರಿಭುಜಗಳು ಏನ್ ಹೇಳ್ತಾ ಇದೆ, ಸಮಬಾಹು ತ್ರಿಭುಜದಲ್ಲಿ ತ್ರಿಭುಜದ ವಿಸ್ತೀರ್ಣ ಏನಾಗ್ತಾ ಇದೆ ಹಾಗಾದ್ರೆ √3/4 ಇಂಟು a ಸ್ಕ್ವೇರ್ ಆಯ್ತು. ಸೊ ಹಾಗಾದ್ರೆ ಇಲ್ಲಿ √3/4 ಗುಣಿಸು ಇಲ್ಲಿ ಎ ಅಂದ್ರೆ ಏನ್ ಹೇಳಿ, ಬಾಹು ಅಲ್ವಾ. ಸೊ ಹಾಗಾದ್ರೆ ಈ ತ್ರಿಭುಜದಲ್ಲಿ ಬಾಹು ಅಂದ್ರೆ ಏನಾಯ್ತು, ಈ ಒಂದು ವೃತ್ತದಲ್ಲಿರುವ ತ್ರಿಜ್ಯ ಅಂತ ಆಯ್ತು. ಹಾಗಾದ್ರೆ ಈ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅವರು, 21 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದೇನಾಯ್ತು, 21 ಗುಣಿಸು 21 ಆಗತ್ತೆ. ಸೊ ಹಾಗಾದ್ರೆ ಇದೇನ್ ಬರ್ತದೆ, √3 ಇಂಟು 21 ಡಿವೈಡೆಡ್ ಬೈ 4 ಆಗತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ ಏನ್ ಹೇಳಿದ್ದಾರೆ ಇವರು, ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ, √3ಯ ಬೆಲೆಯನ್ನ ಏನ್ ತಗೊಳ್ಬಹುದು, ನಾನು 1.73 ಎಂದು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ನಾನೇನ್ ಮಾಡ್ತೇನೆ, ಇಲ್ಲಿ √3ಯ ಬದಲು ಏನ್ ಮಾಡ್ತೇನೆ, ಇಲ್ಲಿ ಈ ಕಡೆ ಸೈಡಿಗೆ ಬರ್ಕೊಳ್ತೇನೆ ನೋಡಿ. √3ಯ ಬದಲು ಏನ್ ಮಾಡ್ತೇನೆ, 1.73/4 ಗುಣಿಸು 21 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಏನ್ ಬರುತ್ತೆ ನಿಮ್ಗೆ, 762.93/4 ಬರುತ್ತೆ. ಸೊ ಇದೇನಾಯ್ತು, ತ್ರಿಭುಜದ ವಿಸ್ತೀರ್ಣ ಆಯ್ತು. ಸೊ ನಮ್ಗೀಗ ಏನ್ ಮಾಡ್ಬೇಕಿಲ್ಲಿ, ವೃತ್ತಖಂಡದ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಹಾಗಾದ್ರೆ ವೃತ್ತಖಂಡದ ವಿಸ್ತೀರ್ಣದಲ್ಲಿ ಏನಾಗುತ್ತೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಸೊ ನಾವು ಈಗಾಗಲೇ ಏನ್ ಮಾಡಿದೀವಿ, ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡ್ಕೊಂಡಿದೀವಿ. ಎಷ್ಟು, 231 ಮೈನಸ್ ಈಗಾಗಲೇ ನಮ್ಗೆ ಏನ್ ಬಂತು, ತ್ರಿಭುಜದ ವಿಸ್ತೀರ್ಣ ಬಂತು. ಎಷ್ಟು ಹೇಳತ್ತೆ, 762.93/4 ಬಂತು. ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, 40.2675 ಸೆಂಟಿಮೀಟರ್ ಸ್ಕ್ವೇರ್ ಸಿಗತ್ತೆ. ಸೊ ಇದೇನಾಯ್ತು, ಈ ಒಂದು ವೃತ್ತಖಂಡದ ವಿಸ್ತೀರ್ಣ ಆಯ್ತು ಮಕ್ಕಳ.